ಎಲ್ಲರಿಗೂ ನಮಸ್ಕಾರ. ಇವತ್ತು RCB ಪಾಲಿಗೆ ಬಿಗ್ ಡೇ ಅಂತಲೇ ಹೇಳ್ಬೋದು. ಕ್ವಾಲಿಫೈಯರ್ 1ನಲ್ಲಿ ಇವತ್ತು ಪಂಜಾಬ್ ಕಿಂಗ್ಸ್ನ ಎದುರಿಸಲಿದ್ದಾರೆ ನಮ್ಮ RCB ತಂಡ. ಸೊ ಇವತ್ತೇನಾದರೂ ಗೆದ್ದರೆ ಸ್ಟ್ರೈಟ್ ಅವೇ ಫೈನಲ್ಗೆ ಕ್ವಾಲಿಫೈ ಆಗ್ತಾರೆ. ಸೊ ಖಂಡಿತವಾಗ್ಲೂ ಫೈನಲ್ಗೆ ಹೋಗೋದಕ್ಕೆ ಏಮ್ ಇಟ್ಕೊಂಡಿರ್ತಾರೆ ಇವತ್ತಿನ ಪಂದ್ಯ ಗೆದ್ದು. ಸೊ ಲಾಸ್ಟ್ ಮ್ಯಾಚ್ ಅಂತೂ ಸಖತ್ ಫಿನಿಶ್ನಿಂದ ಟಾಪ್ 2 ಎಂಟ್ರಿ ಕೊಟ್ಟು ಸಖತ್ತಾಗಿರೋ ಫಿನಿಶ್ ಬಂದಿತ್ತು. ಜಿತೇಶ್ ಶರ್ಮಾ ಅವರಿಂದ ಒಳ್ಳೆ ಫಿನಿಶ್ ಬಂದಿತ್ತು. ಸೊ ಇವತ್ತು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋಣ. ಬಾಲಿಂಗ್ ಇನ್ನೂ ಸ್ವಲ್ಪ ಸುಧಾರಿಸಬೇಕು ಖಂಡಿತವಾಗ್ಲೂ. ಸೊ ಇವತ್ತು ಜಾಶ್ ಹೆಜಲ್ವುಡ್ ಎಂಟ್ರಿ ಆಗೋದು ಪಕ್ಕ ಅಂತ ಅನಿಸ್ತಾ ಇದೆ. ಸೊ ಲಾಸ್ಟ್ ಮ್ಯಾಚ್ ಕೂಡ ಅದನ್ನೇ ಹೇಳಿದರು, ಇನ್ನೊಂದು ಪ್ಲೇ ಆಫ್ಸ್ ಹಂತದಲ್ಲಿ ಅವರು ಬರ್ತಾರೆ ಅಂತ. ಸೊ ಮೇ ಬಿ ಲಿವಿಂಗ್ ಸ್ಟೋನ್ ಅವರ ಜಾಗದಲ್ಲೇ ಬಂದುಬಿಡ್ಬೋದು. ಇನ್ಫ್ಯಾಕ್ಟು ಇನ್ನು ತುಷಾರ್ ಅವರ ಜಾಗದಲ್ಲಿ ಬರ್ಬೋದು, ಇಲ್ಲಾಂದರೆ ಹೆಜಲ್ವುಡ್ಡು. ಸೊ ಪ್ಲೇಯಿಂಗ್ 11 ಇವತ್ತಿನ ತಂಡಕ್ಕೆ ಹೇಗೆ ಮಾಡ್ಬೋದು ಅಂತ ನೋಡೋದಾದರೆ ವಿರಾಟ್ ಕೊಹ್ಲಿ ಮತ್ತು ಬಿಲ್ ಸಾಲ್ಟ್ ಓಪನಿಂಗ್ ಮಾಡ್ತಾರೆ ಖಂಡಿತವಾಗ್ಲೂ. ಮಯಾಂಕ್ ಅಗರ್ವಾಲ್ ಒಳ್ಳೆ ಆಡಿದ್ರು, ಅವರು ಬರ್ತಾರೆ. ಇನ್ನು ಇಂಪ್ಯಾಕ್ಟಲ್ಲಿ ರಾಜತ್ ಪಾಟಿದಾರ್ ಅವರು ಬಂದಿದ್ದರು. ಅವ್ರು ಏನಾದರೂ ಫಿಟ್ ಆದರೆ ಸ್ಟ್ರೇಟ್ ಅವೇ ಮ್ಯಾಚಲ್ಲೇ ಆಡ್ತಾರೆ. ಇಂಪ್ಯಾಕ್ಟಾಗಿ ಬೇರೆ ಯಾವ್ದಾದ್ರು ಪ್ಲೇಯರ್ಸನ್ನು ಮಾಡ್ಕೊಳ್ತಾರೆ. ಸೊ ಜಿತೇಶ್ ಶರ್ಮಾ ಕ್ಯಾಪ್ಟನ್ಸಿ ಮಾಡ್ತಾರೆ ಆನ್ ಫೀಲ್ಡು, ಇನ್ ಕೇಸ್ ಏನಾದರೂ ರಾಜತ್ ಪಾಟಿದಾರ್ ಸೇಮ್ ವೇದಲ್ಲಿ ಆಡಿದ್ರೆ. ಇನ್ನು ರೊಮಾರಿಯೋ ಶೆಫರ್ಡ್, ಲಿವಿಂಗ್ ಸ್ಟೋನ್ ಅವರ ಜಾಗದಲ್ಲಿ ಟಿಮ್ ಡೇವಿಡ್ ಫಿಟ್ ಆದರೆ ಟಿಮ್ ಡೇವಿಡ್, ಇಲ್ಲಾಂದರೆ ಲಿವಿಂಗ್ ಸ್ಟೋನ್ ಅವರ ಜಾಗದಲ್ಲಿ ಟಿಮ್ ಸೈಫರ್ಡ್ಗೆ ಜಾಗ ಕೊಡಬೇಕು. ಲಿವಿಂಗ್ ಸ್ಟೋನ್ ಅಟ್ಟರ್ ಫ್ಲಾಪ್ ಆಗಿದ್ದಾರೆ, ಮತ್ತೊಮ್ಮೆ ಚಾನ್ಸ್ ಕೊಡಬಾರ್ದು ಅಂತಲೇ ಹೇಳ್ಬೋದು ಅವ್ರಿಗೆ. ಇನ್ನು ಕೃನಾಲ್ ಪಾಂಡ್ಯ ಅವರು ಇರ್ತಾರೆ, ಸುಯಾಶ್ ಶರ್ಮಾ, ಭುವನೇಶ್ವರ್ ಕುಮಾರ್, ನುವಾನ್ ತುಷಾರ್ ಅವರ ಜಾಗದಲ್ಲಿ ಜಾಶ್ ಹೆಜಲ್ವುಡ್. ಇನ್ಫ್ಯಾಕ್ಟ್ ನುವಾನ್ ತುಷಾರ್ ಅವರು ಕೂಡ ಸಖತ್ತಾಗಿಯೇ ಬಾಲಿಂಗ್ ಮಾಡಿದರು. ಇದೊಂಥರ ಅದೃಷ್ಟ ಇಲ್ಲ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು. ಇಲ್ಲಾಂದರೆ ಬ್ಯಾಟ್ಸ್ಮನ್ ಜಾಗದಲ್ಲಿ ತಗೊಳ್ಳೋದಕ್ಕೆ ಆಗೋದಿಲ್ಲ ಖಂಡಿತವಾಗ್ಲೂ. ಸೊ ಹಾಗಾಗಿ ಹೆಜಲ್ವುಡ್ ಬಂದರೆ ಇವ್ರ ಪ್ಲೇಸಲ್ಲೇ ಬರ್ಬೋದು. ಸೊ ಸ್ವಲ್ಪ ಇಲ್ಲಿ ಟಫ್ ಮೂವ್ನ ಮಾಡಬೇಕಾಗತ್ತೆ RCB. ಅದಾದ ಬಳಿಕ ಯಶ್ ದಯಾಳ್ ಇರ್ತಾರೆ. ಸೊ ಒಳ್ಳೆ ಪ್ಲೇಯಿಂಗ್ 11 ಇವತ್ತಿನ ತಂಡಕ್ಕೆ ಮಾಡ್ಬೋದು. ಇನ್ಫ್ಯಾಕ್ಟ್ ಏನಾದರೂ ಜಾಶ್ ಹೆಜಲ್ವುಡ್ ಏನಾದರೂ ಎಂಟ್ರಿ ಕೊಟ್ಟರು ಅಂದರೆ ಒಳ್ಳೆ ಮ್ಯಾಚ್ ಆಗುತ್ತೆ ಖಂಡಿತವಾಗ್ಲೂ. ಸಖತ್ತಾಗಿಯೇ ಅವರು ಪರ್ಫಾರ್ಮೆನ್ಸನ್ನು ಕೊಡ್ತಾರೆ, ಬಾಲಿಂಗ್ಗೆ ಬಲ ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು. ತುಂಬಾ ವೀಕಾಗಿ ಕಾಣ್ತಾ ಇದೆ RCB ತಂಡ ಹೆಜಲ್ವುಡ್ ಅವರು ಇಲ್ಲದೇ. ಸೊ ಪ್ಲೇ ಆಫ್ಸಲ್ಲಿ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಮೋಸ್ಟ್ ಪ್ರೊಬಬ್ಲಿ ಇವತ್ತು ಆಡ್ತಾರೆ. ಜೋಶ್ ಹೆಜಲ್ವುಡ್ ಮತ್ತು ಟಿಮ್ ಡೇವಿಡ್ ಇಬ್ಬರು ಕೂಡ ಆಡ್ಬೋದು ಅಂತ ಅನಿಸ್ತದೆ. ಟಿಮ್ ಡೇವಿಡ್ ಕೂಡ ಬೇಕೇ ಬೇಕು ನಮಗೆ. ಸೊ ನೋಡೋಣ, ಹೋಪ್ಫುಲಿ ಇಬ್ಬರು ಕೂಡ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ಇನ್ನು ಪಂಜಾಬ್ ಕಿಂಗ್ಸ್ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿದೆ. ಇನ್ಫ್ಯಾಕ್ಟ್ ಅವರ ಹೋಮ್ ಗ್ರೌಂಡ್ ಅಂತಲೇ ಹೇಳ್ಬೋದು. ಸೊ ಮುಲಾಂಪುರ್ ಅಂದರೆ. ಸೊ ಹೋದ ಪಂದ್ಯ ಒಂದ್ಸರಿ ಗ್ರೂಪ್ ಸ್ಟೇಜಲ್ಲಿ ಅಲ್ಲೇ ಅವ್ರನ್ನ ವಿರುದ್ಧ ವಿನ್ ಆಗಿದ್ವಿ. ಇವತ್ತು ಕೂಡ ಅದನ್ನು ಕಂಟಿನ್ಯೂ ಮಾಡಬೇಕಾಗಿದೆ. ಸೊ ಸಖತ್ತಾಗಿರೋ ಟೀಮ್ ಇದೆ ಪಂಜಾಬ್ ಕಿಂಗ್ಸ್ ಕೂಡ. ಸೊ ಓಪ್ನರ್ಸ್ ಸಖತ್ತಾಗಿ ಆಡ್ತಾರೆ. ಅದಾದ ಬಳಿಕ ಅಯ್ಯರ್ ಮತ್ತು ಶಶಾಂಕ್ ಸಿಂಗ್ ಅದನ್ನು ತೊಗೊಂಡು ಹೋಗ್ತಾರೆ. ಸೊ ಒಳ್ಳೆ ಟೀಮ್ ಇದೆ. ನೇಹಲ್ ವಧೇರಾ ಕೂಡ ಅವ್ರಿಗೆ ಒಳ್ಳೆ ಸಾಥ್ ಕೊಡ್ತಾರೆ. ಇನ್ಫ್ಯಾಕ್ಟ್ ಬಾಲಿಂಗ್ನಲ್ಲೂ ಹರ್ಷದೀಪ್ ಸಿಂಗ್, ಯಾನ್ಸನ್ ಅಂತ ಬೌಲರ್ಸ್ಗಳಿದ್ದಾರೆ. ಸೊ ಸಖತ್ತಾಗಿರೋ ಟೀಮ್ ಇದೆ ಪಂಜಾಬ್ ಕಿಂಗ್ಸ್ನವರ ಕಡೆ. ಸೊ ಚಾಲೆಂಜ್ ಅಂತೂ ಇದ್ದಿದ್ದೇನೆ. ಮತ್ತೊಮ್ಮೆ ಇವತ್ತು ಓಪ್ನಿಂಗ್ ಪಾರ್ಟ್ನರ್ಶಿಪ್ ಮಿಂಚಬೇಕು. ಓಪ್ನಿಂಗ್ ಎಲ್ಲ ಚೆನ್ನಾಗಾದ್ಮೇಲೆ ನಮ್ಮ RCB ಸಖತ್ತಾಗಿಯೇ ಬಂದಿದೆ ಎಲ್ಲ ಪಂದ್ಯದಲ್ಲೂ. ಸೊ ಇವತ್ತು ಕೂಡ ಹೈ ಸ್ಕೋರಿಂಗ್ ಗೇಮ್ ಇರ್ಬೋದು ಮುಲಾಂಪುರಲ್ಲಾಗಿರೋದ್ರಿಂದ. ಸೊ ಒಳ್ಳೆ ಫೈಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. RCB ವಿನ್ ಆಗಿ ಫೈನಲ್ ತಲುಪಲಿ ಅನ್ನೋದೇ ಒಂದು ಆಶಯ. ಕಪ್ಗೆ ಏನು ವೇಟ್ ಮಾಡ್ತಾಯಿದ್ವಿ, ಇನ್ನು 2 ಸ್ಟೆಪ್ ಇದೆ. 2 ಮ್ಯಾಚ್ ಕರೆಕ್ಟಾಗಿ ವಿನ್ ಆದರೆ ಈ 17 ವರ್ಷದಲ್ಲಿ ಆಗದಿರೋದು ಈ ವರ್ಷದಲ್ಲಿ ಆಗುತ್ತೆ. ಸೊ ಅದಕ್ಕೆ ಎಲ್ಲ RCB ಫ್ಯಾನ್ಸು ಹೋಪ್ ಮಾಡ್ತಾ ಇರೋದು. ಹೋಪ್ಫುಲಿ ಅದು ಈ ಇಯರು ಆಗಲಿ, 18ನೇ ವರ್ಷಕ್ಕೆ ಒಂದು ಕಪ್ ಬರಲಿ RCB ತಂಡಕ್ಕೆ ಅನ್ನೋದೇ ನಮ್ಮ ಆಶಯ. ಸೊ ನೋಡೋಣ, ಒಂದು ಒಳ್ಳೆ ಮ್ಯಾಚ್ ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಸೊ ಹೆಜಲ್ವುಡ್ ಅವರು ಬಂದರೆ ಕೂಡ ಒಳ್ಳೆ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡೋಣ, RCB ಬೌಲಿಂಗ್ ವೀಕ್ ಆಗಿ ಕಾಣುತ್ತೆ ಹೆಜಲ್ವುಡ್ ಅವರು ಇಲ್ಲ ಅಂದರೆ. ಸೊ ನೋಡೋಣ, ಹೋಪ್ಫುಲಿ ಭುವಿ ಅವರು ಕೂಡ ಪ್ಲೇ ಆಫ್ಸ್ ಟೈಮಲ್ಲಿ ತಮ್ಮ ಅಸ್ಲಿ ಕದರ್ಗೆ ಬರ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ, ಭುವನೇಶ್ವರ್ ಕುಮಾರ್ ಪ್ರೈಮ್ ಥರ ಹಾಕಿಬಿಟ್ರೆ ಇವತ್ತು ಸಖತ್ತಾಗಿ ಇರತ್ತೆ ಅಂತಲೇ ಹೇಳ್ಬೋದು. ಸೊ ಪಂಜಾಬ್ ಓಪನರ್ಸನ್ನು ಟಾರ್ಗೆಟ್ ಮಾಡೋ ಮೊದಲು ಅವ್ರನ್ನ ತಗೊಳ್ಬೇಕು, ಆಮೇಲೆ ಸ್ವಲ್ಪ ಮ್ಯಾಚ್ ಬರುತ್ತೆ. ಇನ್ನು ಅಯ್ಯರ್ ಕೂಡ ಫಾರ್ಮ್ನಲ್ಲಿದ್ದು ಅವ್ರನ್ನು ಕೂಡ ಸ್ಟ್ರಾಟಜಿಗಳನ್ನ ಮಾಡಬೇಕಾಗತ್ತೆ. ಹೋಪ್ಫುಲಿ ಇವತ್ತು ಎಲ್ಲದಕ್ಕೂ ಪ್ರಿಪೇರ್ ಆಗಿಯೇ ಬಂದಿರ್ತಾರೆ. ಲಾಸ್ಟ್ ಮ್ಯಾಚಿನ ಚೇಸ್ ಮಾಡಿದ್ದು ಏನಿದೆ ಖಂಡಿತವಾಗ್ಲೂ RCBನ ಇನ್ಸ್ಪೈರ್ ಮಾಡಿರುತ್ತೆ ಅಂತಲೇ ಹೇಳ್ಬೋದು. ಪ್ಲೇ ಆಫ್ಸ್ ಹತ್ತದ ಪಂದ್ಯಗಳಿಗೆ ಆ ಥರ ಫಿನಿಶ್ ಬಂದಿತ್ತು ಹೋದ ಪಂದ್ಯದಲ್ಲಿ. ಸೊ ಈ ಪಂದ್ಯದಲ್ಲೂ ಕೂಡ ಅದನ್ನೇ ಮಾಡಲಿ. ಸೊ ಒಂದು ಬಿಗ್ ಗೇಮ್ ಬರೋದಕ್ಕಿದೆ ಇವತ್ತು. ಸೊ ಎಲ್ಲರೂ ಎಕ್ಸೈಟಿಂಗ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ. ಒಳ್ಳೆ ಸೀಸನ್ ಕೂಡ ಆಗಿದೆ RCB ತಂಡಕ್ಕೆ ಥ್ರೂ ಔಟು. ಇನ್ನು ಕೂಡ ಫಿನಿಶ್ ಕೂಡ ಅದೇ ಥರ ಆಗಲಿ ಅಂತ ನಾವು ಆಶಿಸೋಣ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಪೋಸ್ಟ್ ಕನ್ನಡ. ಥ್ಯಾಂಕ್ ಯು.